ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪಚುನಾವಣೆಯಲ್ಲಿ ಮಗದೊಮ್ಮೆ ಕಾಂಗ್ರೆಸ್ ಅಭೂತಪೂರ್ವವಾದಂತಹ ಯಶಸ್ಸು ಗೆಲುವನ್ನು ಪಡ್ಕೊಂಡಿದ್ದೀರಿ ಸರ್, ಏನು ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕಾರ್ಯಕ್ರಮಗಳು, ಗ್ಯಾರಂಟಿ ಯೋಜನೆಗಳ ಜೊತೆಗೆ ವಿಶೇಷವಾಗಿ ಬಾಗಲಕೋಟೆಯಲ್ಲಿರ್ತಕ್ಕಂಥ ಪ್ರೀತಿ ಅವ್ರಿಗೆ, ಮೇಟಿ ಸಾಹೇಬರ ಕುಟುಂಬದ ಮೇಲೆ ಇರ್ತಕ್ಕಂಥ ಪ್ರೀತಿ, ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಮ್ಮ ಕೈ ಹಿಡಿತಕ್ಕಂಥದ್ದಾಯಿತು. ಅಭಿವೃದ್ಧಿ ಕೆಲಸಗಳು ನೋಡಿ, ಆಲ್ಮಟ್ಟಿ ಗೇಟ್ ಹಾಕುವ ಹೊತ್ತಿನಾಗೂ ನಾನಿದ್ದೆ. ಈಗ ಮತ್ತೆ ರೈತರ ಸಂತ್ರಸ್ತಿಗೆ 40 ಲಕ್ಷ ರೂಪಾಯಿ ನೀರಾವರಿ, 30 ಲಕ್ಷ ಒಣ ಬೇಸಾಯ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಾವು ಹಾಕ್ಕೊಂಡಿದ್ವಿ. ಅದ್ರ ಜೊತೆಗೆ ಆವಾಗೇ ನಾವು BTDಕ್ಕೆ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಇವೆಲ್ಲವನ್ನು ಜನ ಯೋಚನೆ ಮಾಡಿ ಮುಖ್ಯಮಂತ್ರಿಗಳ ವಿಶೇಷವಾದ ಕಾಳಜಿ ಬಾಗಲಕೋಟೆ ಮೇಲೆ ಇರ್ತಕ್ಕಂಥದ್ರಿಂದ ನಮಗೆ ಆ ಗೆಲುವನ್ನು ಸಾಧಿಸಲಿಕ್ಕೆ ಆಯಿತು. ಅದ್ರ ಜೊತೆಗೆ ಅಹಿಂದ ಮತಗಳನ್ನ ಜೋಡಿಸ್ತಕ್ಕಂಥ ಕೆಲಸ ನಾವು ಜಾರಕಿಹೊಳಿ ಅವರು ಮಾಡಿದ್ದೀವಿ. ಅಲ್ಲಿ ಒಂದು ಸ್ವಭಾವ, ಮೇಟಿ ಅವ್ರ ಸ್ವಭಾವ ಒಂದು ಮೃದುತ್ವ ಸ್ವಭಾವದವರು. ಅವರು ಯಾವುದೇ ಮತದಾರ ಹೋದರೆ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾಯಿದ್ರು. ಮೆಡಿಕಲ್ ಕಾಲೇಜು ಮಂಜೂರಾತಿ ಕೊಡ್ತಕ್ಕಂಥದ್ದು, ಹೀಗೆ ಅಭಿವೃದ್ಧಿ ಪರ ಗ್ಯಾರಂಟಿ ಯೋಜನೆಗಳು ನಮಗೆ ಬಹಳ ಸಹಾಯಕಾರಿ ಆದವು. ಅದ್ರ ಜೊತೆಗೆ 3 ಜನ ಮೈನಾರಿಟಿ ಅವ್ರು ನಿಂತಿದ್ದರು. ಯಾರ್ಯಾರು ಹೋಟ್ ನಮ್ಮ ಕಾಂಗ್ರೆಸ್ಸಿಂದ ಕಸಿತಾರೆ ಅಂಥವ್ರು ನಾವು ಹಿಂದೆ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರು. ಪಕ್ಷದ ವತಿಯಿಂದ ಏನು ಇನ್ಚಾರ್ಜ್ ಹಾಕಿದರು, ವಸಂತ್ ಕುಮಾರ್ MLC, ಉಪಾಧ್ಯಕ್ಷ ಅಂತ ಪ್ರಭಾಕರ್ ಗೌಡರು, ಹಾಗೂ ಭಾಳ ಟೀಮ್ ಬಂದಿತ್ತು. ಅವರೆಲ್ಲರೂ ಜೊತೆಗೂಡಿಸ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ. ಒಟ್ಟು ಒಗ್ಗಟ್ಟಿನಿಂದ ಈ ಚುನಾವಣೆ ಗೆಲುವಿಗೆ ನಮಗೆ ಸಹಾಯ ಆಯಿತು.